ಈಗ 15 ದಿನಗಳ ಹಿಂದೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರನ್ನ ಭೇಟಿಯಾಗಿ ಮೈಸೂರಿನ ಎಲ್ಲ ಸರ್ಕಲ್ಗಳಲ್ಲಿ ಎಲ್ಲ ಗಲ್ಲಿಗಳಲ್ಲೂ ಕೂಡ ಫ್ಲೆಕ್ಸ್ ಹಾವಳಿ ಆಗಿದೆ. ಮೈಸೂರು ಮೊದಲು ಈ ತರ ಇರಲಿಲ್ಲ, ಹಾಗಾಗಿ ಫ್ಲೆಕ್ಸ್ಗಳನ್ನು ತೆರವು ಮಾಡಬೇಕು. ಹಾಗೆ ಗೇಟ್ ಸೈನೇಜಸ್ ಅಂತ ಏನು ಹೇಳ್ತೀವಿ, ಅಂದ್ರೆ ಈ ಮಾರ್ಗಸೂಚಿ ಫಲಕಗಳು, ಈಗ ಮಡಿಕೇರಿ ಕಡೆಗೆ ದಾರಿ, ನರಸೀಪುರ ನಂಜನಗೂಡು ಕಡೆ ದಾರಿ, ಊಟಿ ಕಡೆಗೆ ದಾರಿ ಅಂತ ಹೇಳಿ ಸರ್ಕಾರ ಹಾಕಿರುವಂತ ಬೋರ್ಡ್ಗಳ ಮೇಲೂ ಕೂಡ ಅಡ್ವರ್ಟೈಸ್ಮೆಂಟ್ ಅನ್ನು ಹಾಕಿದ್ದಾರೆ, ಜಾಹೀರಾತುಗಳನ್ನ ಅದರ ಮೇಲೆ ಅಂಟಿಸಿದ್ದಾರೆ. ಇದು ಹಿಂದೆ ಯಾವತ್ತೂ ಆಗಿರಲಿಲ್ಲ. ಇವತ್ತು ಮೈಸೂರಿನಲ್ಲಿ ಈ ಪ್ರಮಾಣಕ್ಕೆ ಫ್ಲೆಕ್ಸ್ಗಳ ಹಾವಳಿ ಆಗ್ತಾ ಇದೆ. ಎಲ್ಲೆಂದರಲ್ಲಿ ಫ್ಲೆಕ್ಸ್ಗಳು ಮತ್ತು ಜಾಹೀರಾತು ಫಲಕಗಳು ಕಾಣಿಸ್ತಾ ಇದ್ದಾವೆ. ಇಲ್ಲೀಗಲ್ ಆಗಿ ಇಟ್ಟಿದ್ದಾರೆ. ಇದನ್ನ ತೆರವು ಮಾಡಬೇಕು. ಕರ್ನಾಟಕ ಓಪನ್ ಸ್ಪೇಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆಕ್ಟ್ ಅಂತ 1981 ಏನಿದೆ, ಅಂದ್ರೆ ಸಾರ್ವಜನಿಕ ಸ್ಥಳಗಳನ್ನು ವಿರೂಪಗೊಳಿಸುವುದರ ವಿರುದ್ಧ ಇರುವಂತ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಬೇಕು ಅಂತ ನಾವು ಮನವಿ ಮಾಡಿಕೊಂಡಿದ್ವಿ. ಪಾಲಿಕೆ ಆಯುಕ್ತರು 1 ವಾರದಲ್ಲಿ ನಾವು ಎಲ್ಲ ತೆರವು ಮಾಡ್ತೀವಿ, ನಾವು ಡ್ರೈವ್ನ ಹಿಂದಿನ ದಿನ ಸಂಜೆಯಿಂದಲೇ ಪ್ರಾರಂಭ ಮಾಡಿದೀವಿ ಅಂತ ಹೇಳಿದ್ವಿ. 15 ದಿನ ಆಯಿತು. ನಾನು ಚಿತ್ರ ಸಮೇತವಾಗಿ ಹುಣಸೂರು ರೋಡ್ನಲ್ಲಿ ಕುಕ್ಕರಳ್ಳಿ ಕೆರೆ ಹತ್ರ ಇಲ್ಲಿ ಗೇಟ್ ಸೈನೇಜ್ಗಳ ಮೇಲೆ ಇರುವಂತಹ ಅಡ್ವರ್ಟೈಸ್ಮೆಂಟ್ಗಳನ್ನು ಚಿತ್ರ ಸಮೇತವಾಗಿ ಅವರಿಗೆ ಪ್ರೆಸೆಂಟ್ ಮಾಡಿದ್ದೆ. ನಾವೆಲ್ಲರೂ ಕೂಡ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಈ ಹಿಂದಿನ ಸದಸ್ಯರಾಗಿರುವಂತಹ ನಮ್ಮೆಲ್ಲ ಲೀಡರ್ಗಳು ಕೂಡ ಇಲ್ಲಿ ಸುಬ್ಬಯ್ಯ ಅವರಿದ್ದಾರೆ, ಶ್ರೀರಾಮಣ್ಣ ಅವರಿದ್ದಾರೆ, ಸತೀಶ್ ಇದ್ದಾರೆ, ಗಿರೀಶ್ ಪ್ರಸಾದ್ ಅವರು, ನಮ್ಮ ಬೋ ಉಮೇಶ್ ಅವರು, ಹಾಗೆ SK ದಿನೇಶ್ ಅವರು ನಮ್ಮ ಮೈಸೂರು ಗ್ರಾಹಕರ ಪರಿಷತ್ತಿನಲ್ಲಿ ಅವರು ಇವಾಗ ಅದರ ಚುಕ್ಕಾಣಿ ಹಿಡಿದಿದ್ದಾರೆ. ಹಾಗೆ ನಮ್ಮ ಮಂಡಲ ಅಧ್ಯಕ್ಷರಾಗಿರೋ ದಿನೇಶ್ ಅವರು, ಹಾಗೆ ಎಲ್ಲ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಗಿರೀಶ್ ಪ್ರಸಾದ್ ಅವರು ಎಲ್ಲ ಹೋಗಿ ನಾವು ಮನವಿನ ಕೊಟ್ಟು, ಅವರೆಲ್ಲರೂ ಕೂಡ ಮಹಾನಗರ ಪಾಲಿಕೆ ಸದಸ್ಯರೇ, ಹಿರಿಯ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ. ಮೈಸೂರು ಬಗ್ಗೆ ಎಲ್ಲರೂ ಕೂಡ ಕನ್ಸರ್ನ್ ಇಟ್ಕೊಂಡಿರುವಂತರು. ಈ ಕೊಟ್ಟಾದ್ಮೇಲೂ ಕೂಡ 15 ದಿನ ಆದ್ರೂ ಕೂಡ ಫ್ಲೆಕ್ಸೇ ತೆಗಿಲಿಲ್ಲ. ಹಾಗಾಗಿ ಇವತ್ತು ನಾವಿಷ್ಟೋ ಜನ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿನ ಕೊಟ್ಟಿದ್ದೀವಿ. ಯಾಕಂದ್ರೆ ಜಿಲ್ಲಾಧಿಕಾರಿಗಳಿಗೆ ಇಡೀ ಜಿಲ್ಲೆಯ ಜವಾಬ್ದಾರಿ ಇದೆ, ಹಾಗೂ ಅವರು ಕಾರ್ಪೊರೇಷನ್ ಕಮಿಷನರ್ಗೂ ಕೂಡ ಡೈರೆಕ್ಷನ್ ಕೊಡುವಂತ ಹಕ್ಕು ಅಧಿಕಾರ ಅವರಿಗಿದೆ. ಅವರು ಹಿಂದೆ ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಂಥವ್ರು, ಒಳ್ಳೆ ಕೆಲಸವನ್ನು ಮಾಡಿದಂಥವ್ರು. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ ಇವತ್ತು ನಾವು ಬಂದು ಮನವಿಯನ್ನು ಕೊಟ್ಟಿದ್ದೀವಿ. ಇದು ನನ್ನ ಹಂತದಲ್ಲಿದೆ, ತಕ್ಷಣಕ್ಕೆ ನಾನು ಇದ್ರ ಕ್ರಮ ಕೈಗೊಳ್ತೀನಿ ಅಂತ ಭರವಸೆನ ಕೊಟ್ಟಿದ್ದಾರೆ.